ಹಲೋ, ಕೇಳ್ತಾ? ಕವನದ ಶೀರ್ಷಿಕೆ ಮಾನಸ ದೇವಿ ಚಂಡಿ ದೇವಿ ದರ್ಶನ. ಹಿಮಾಲಯದ ಮಡಿಲಲ್ಲಿ ಹೊಳೆಯುವ ತೇಜಸ್ಸು, ಹಿಮಾಲಯದ ಮಡಿಲಲ್ಲಿ ಹೊಳೆಯುವ ತೇಜಸ್ಸು, ಹರಿದ್ವಾರದ ಪವಿತ್ರ ಗಂಗೆಯ ನಾದದಲ್ಲಿ ದಿವ್ಯ ಸ್ಪರ್ಶ, ಹರಿದ್ವಾರದ ಪವಿತ್ರ ಗಂಗೆಯ ನಾದದಲ್ಲಿ ದಿವ್ಯ ಸ್ಪರ್ಶ, ಮಾನಸ ದೇವಿಯ ಮಂಗಳ ರೂಪ, ಮಾನಸ ದೇವಿಯ ಮಂಗಳ ರೂಪ, ಮನದ ಕನಸುಗಳಿಗೆ ಆಶೀರ್ವಾದದ ಸ್ಪಂದನ. ಬೆಟ್ಟದ ಮೇಲಿಂದ ಕರೆಯುವ ಆ ದೇವಿ, ಬೆಟ್ಟದ ಮೇಲಿಂದ ಕರೆಯುವ ಆ ದೇವಿ, ಭಕ್ತರ ಹೃದಯದಲ್ಲಿ ಬೆಳಗುವ ದೀಪ. ಒಂದು ದೃಷ್ಟಿ ಸಾಕು ಮನದ ಕೋರಿಕೆ ತೀರಲು, ಭಕ್ತರ ಹೃದಯದಲ್ಲಿ ಬೆಳಗುವ ದೀಪ. ಒಂದು ದೃಷ್ಟಿ ಸಾಕು ಮನದ ಕೋರಿಕೆ ತೀರಲು, ಅವಳ ಕೃಪೆಯಲ್ಲಿ ಜೀವ ತುಂಬಲು, ಅವಳ ಕೃಪೆಯಲ್ಲಿ ಜೀವ ತುಂಬಲು. ಚಂಡಿ ದೇವಿಯ ಉಗ್ರ ರೂಪ ಶಕ್ತಿಯ ಸಂಕೇತ, ಚಂಡಿ ದೇವಿಯ ಉಗ್ರ ರೂಪ ಶಕ್ತಿಯ ಸಂಕೇತ. ಅವಳ ದರ್ಶನದಲ್ಲಿ ಭಯವೂ ಭಕ್ತಿಯೂ ಸೇರಿ, ಅವಳ ದರ್ಶನದಲ್ಲಿ ಭಯವೂ ಭಕ್ತಿಯೂ ಸೇರಿ, ದುಷ್ಟರ ನಾಶ ಸಜ್ಜನರ ರಕ್ಷಣೆ, ಅವಳ ಹೆಸರಲ್ಲಿ ಸತ್ಯದ ಜಯಗಾನ. ಅವಳ ದರ್ಶನದಲ್ಲಿ ಭಯವೂ ಭಕ್ತಿಯೂ ಸೇರಿ, ದುಷ್ಟರ ನಾಶ ಸಜ್ಜನರ ರಕ್ಷಣೆ, ಅವಳ ಹೆಸರಲ್ಲಿ ಸತ್ಯದ ಜಯಗಾನ. ಗಾಳಿಯಲ್ಲೇ ಹರಡುವ ಮಂತ್ರಧ್ವನಿ, ಘಂಟಾನಾದದಲ್ಲಿ ಆತ್ಮದ ಜಾಗೃತಿ, ಗಾಳಿಯಲ್ಲೇ ಹರಡುವ ಮಂತ್ರಧ್ವನಿ, ಘಂಟಾನಾದದಲ್ಲಿ ಆತ್ಮದ ಜಾಗೃತಿ. ಎರಡು ದೇವಿಯರ ದರ್ಶನ ಒಂದೇ ಮಾರ್ಗ, ಎರಡು ದೇವಿಯರ ದರ್ಶನ ಒಂದೇ ಮಾರ್ಗ. ಭಕ್ತಿಯ ಹಾದಿಯಲ್ಲಿ ಮೋಕ್ಷದ ಸೌಭಾಗ್ಯ, ಭಕ್ತಿಯ ಹಾದಿಯಲ್ಲಿ ಮೋಕ್ಷದ ಸೌಭಾಗ್ಯ. ಮಾನಸ, ಮಾನಸ ಅಂದರೆ ಮನದ ಆಶೆಗಳ ತಾಯಿ, ಅವಳೇ ಮಾನಸ ದೇವಿ. ಚಂಡಿ, ಚಂಡಿ ಅಂದರೆ ಶಕ್ತಿಯ ರೂಪದ ದೈವ, ಅವರ ಕೃಪೆಯಲ್ಲಿ ಜೀವನದ ಪಥ. ಶಾಂತಿ, ಶಕ್ತಿ, ಭಕ್ತಿಯ ಸಮ್ಮಿಲನ. ಎಲ್ಲರಿಗೂ ವಂದನೆ.